ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ವಂದಿಸುತ್ತಾ ಹಾಗೂ ನನಗೆ ವಿದ್ಯೆ ಬುದ್ಧಿ ಕಲಿಸಿ ನಿಮ್ಮ ಮುಂದೆ ಮಾತನಾಡತಕ್ಕಂಥ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ ನನ್ನೆಲ್ಲ ಗುರುಗಳಿಗೂ ವಂದಿಸುತ್ತಾ ನಮ್ಮ ಭಾರತ ದೇಶವನ್ನು ಆಧ್ಯಾತ್ಮಿಕ ಭೂಮಿ, ಪವಿತ್ರ ಭೂಮಿ, ಪುಣ್ಯ ಭೂಮಿ ಅಂತ ಕರಿತೀವಿ. ಈ ಪುಣ್ಯ ಭೂಮಿಯಲ್ಲಿ ಅನೇಕ ಋಷಿಮುನಿಗಳು, ಅನೇಕ ಜ್ಞಾನಿಗಳು, ಅನೇಕ ಸಂತರು ತಮ್ಮ ಸಂಶೋಧನೆಗಳನ್ನು ಮಾಡಿ ಆ ಸಂಶೋಧನೆಗಳಿಂದ ಒಂದು ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ಅಂತಕ್ಕಂಥ ಒಂದು ವಿದ್ಯೆಯನ್ನು ಕಂಡುಹಿಡ್ಕೊಂಡ್ರು. ಆ ವಿದ್ಯೆ ಬಹಳ ವರ್ಷಗಳ ಕಾಲ ಒಂದು ರಹಸ್ಯವಾಗಿ ಇತ್ತು. ಅಂತಹ ರಹಸ್ಯವಾಗಿರ್ತಕ್ಕಂಥ ಒಂದು ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ಅಂತಕ್ಕಂಥ ಒಂದು ವಿದ್ಯೆಯನ್ನು ಎಲ್ಲ ಜನಸಾಮಾನ್ಯರಿಗೆ ನೀಡಬೇಕು ಅಂತ ಹೇಳಿ ಇಹಲೋಕ ಮತ್ತು ಪರಲೋಕಗಳಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ ಏನಿದೆ, ಈ ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ಅಂತಕ್ಕಂಥ ಒಂದು ವಿದ್ಯೆಯನ್ನು ಕೇವಲ ಉಸಿರಿನ ಮೇಲೆ ಗಮನ ಅಂತಕ್ಕಂಥ ಒಂದು ಸೂತ್ರದ ಅಡಿಯಲ್ಲಿ ತಂದು ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅಸಾಮಾನ್ಯರಾಗಿ ಬೆಳೆದು ಈ PSSM ಅಂತಕ್ಕಂಥದ್ದನ್ನು ಕಟ್ಟಿ 40 ವರ್ಷಗಳ ಕಾಲ ದೇಶ ಮತ್ತು ವಿದೇಶಗಳಲ್ಲಿ ಈ ಒಂದು ಉಸಿರಿನ ಮೇಲೆ ಗಮನ ಅಂತಕ್ಕಂಥ ಒಂದು ಧ್ಯಾನವನ್ನು ಕೊಟ್ಟು ಆ ಒಂದು ಪಿರಮಿಡ್ ಧ್ಯಾನವನ್ನು ಇಡೀ ಜಗತ್ತಿಗೆ ಆಡೋದಕ್ಕೆ ಶ್ರಮಿಸಿರ್ತಕ್ಕಂಥ ನನ್ನ ಆಧ್ಯಾತ್ಮಿಕ ಗುರುಗಳು ಆಗಿರ್ತಕ್ಕಂಥ ನಿಮ್ಮೆಲ್ಲ ಆಧ್ಯಾತ್ಮಿಕ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಚಪ್ಪಾಳೆ ಹೊಡೆಯೋದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ತಾವೆಲ್ಲರೂ ಸಲ್ಲಿಸೋಣ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಕೇಳ್ಕೊಳ್ತೇನೆ. ಇನ್ನು 12ನೇ ಒಂದು ಶತಮಾನ ಏನಿತ್ತು, ಈ ಶತಮಾನದಲ್ಲಿ ಒಂದು ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಒಂದು ಸಮಾಜ ಇತ್ತು ಮತ್ತು ಒಂದು ಭೇದ ಸಂಸ್ಕೃತಿಯಲ್ಲಿ ತೊಳಲಾಡ್ತಾ ಇತ್ತು, ಬಳಲಾಡ್ತಾ ಇತ್ತು. ಅಂತಹ ಒಂದು ಭೇದ ಸಂಸ್ಕೃತಿ ಮತ್ತು ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಒಂದು ಸಮಾಜವನ್ನಾಗಿ ಕಟ್ಟಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಮತ್ತು ಎಲ್ಲರನ್ನೂ ಆಧ್ಯಾತ್ಮಿಕ ಒಂದು ಮಹಾನ್ ಉನ್ನತಿಗೆ ತರಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು, ಉದ್ದೇಶವನ್ನು ಇಟ್ಟುಕೊಂಡು ಒಂದು ಇಷ್ಟಲಿಂಗ ಅಂತಕ್ಕಂಥ ಒಂದು ದೀಕ್ಷೆಯನ್ನು ಪ್ರತಿಯೊಬ್ಬರಿಗೂ ತೊಡಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ 12ನೇ ಒಂದು ಶತಮಾನದಲ್ಲಿ ಎಲ್ಲರೂ ಸಮಾಜವನ್ನು ಕಟ್ಟತಕ್ಕಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟಿರತಕ್ಕಂಥ ವಿಶ್ವಗುರು ವಿಶ್ವಜ್ಯೋತಿ ಈ ನಮ್ಮ ಬಸವಣ್ಣನವರ ಒಂದು ಕೂಡಲ ಸಂಗಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಕ್ಕಂಥ ಒಂದು ದೃಷ್ಟಿಯಿಂದ ಮತ್ತು ನಾವು ಎಲ್ಲ ಲಿಂಗ ದೀಕ್ಷೆಯನ್ನು ಕೊಟ್ಟು ಸಮಾಜವನ್ನು ಕಟ್ಟತಕ್ಕಂಥವರು ಇವರು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಮಹಾನ್ ಪುರುಷರಾಗಿರ್ತಕ್ಕಂಥ ಬಸವಣ್ಣನವರಿಗೆ ಅದ್ಭುತವಾಗಿ ಚಪ್ಪಾಳೆ ಹೊಡೆಯೋದರ ಮೂಲಕ ಅವರಿಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸೋಣ ಅಂತಕ್ಕಂಥದ್ದನ್ನು ನಾನು ಕೇಳ್ಕೊಳ್ತೇನೆ. ಇನ್ನು ಇವತ್ತಿನ ಒಂದು ಕಾರ್ಯಕ್ರಮ ಏನಿದೆ, ವಚನ ಮತ್ತು ಧ್ಯಾನ ನೋಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ವಚನ ಧ್ಯಾನ ಮಹಾಸಂಗಮ. ಅಂದರೆ ವಚನ ಅಂತಕ್ಕಂಥದ್ದು ಒಂದು ಜ್ಞಾನದ ಏನೀಗ ಬ್ರಹ್ಮಜ್ಞಾನ ಆತ್ಮಜ್ಞಾನ ಅಂತ ಹೇಳ್ತೀವಲ್ಲ, ಆ ಒಂದು ಬ್ರಹ್ಮಜ್ಞಾನ ಮತ್ತು ಆತ್ಮಜ್ಞಾನದ ಒಂದು ತಿರುಳನ್ನು ಕೊಡ್ತಕ್ಕಂಥದ್ದು ಒಂದು ವಚನ. ಆದರೆ ಅದನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಪ್ರಾಯೋಗಿಕವಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ಧ್ಯಾನ. ಅಂದರೆ ಒಂದು ಕಡೆ ಬಸವಣ್ಣ, ಒಂದು ಕಡೆ ಪತ್ರಿಜಿ, ಎರಡು ಕೂಡಿರ್ತಕ್ಕಂಥ ಒಂದು ಸಂಗಮ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಬಸವಣ್ಣನವರು ಸಹ ಈ ಒಂದು ಸಂಗಮ ಕ್ಷೇತ್ರದಲ್ಲಿ ಐಕ್ಯವಾಗಿರ್ತಕ್ಕಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರ್ತಕ್ಕಂಥ ಏನು ನಮ್ಮ ಲಲಿತಾ ಮೇಡಮ್ ಅವರು ಏನಿದ್ದಾರೆ, ಅವರು ಲಲಿತಾಂಬ ಅಂತಕ್ಕಂಥವ್ರು ನೋಡಿ ಅವರ ಅದ್ಭುತವಾಗಿರ್ತಕ್ಕಂಥ ನೇಮು. ಮತ್ತು ಅವರ ಕುಟುಂಬವನ್ನು ನಾರಾಯಣ ಅಂತಕ್ಕಂಥವ್ರು ಇಲ್ಲೇ ಲಲಿತಾಂಬ ಮತ್ತು ನಾರಾಯಣ ಅವರು ಇದ್ದಾರೆ. ಇನ್ನು ವಿಶ್ವಚೈತನ್ಯ ಕ್ವಾಟಮ್ ಅಲ್ಲಿ ಬಂದರೆ ಅಲ್ಲಿ ಪ್ರಕಾಶ್ ಬಾಬು ಅಂತಕ್ಕಂಥದ್ದು ಪ್ರಕಾಶನೇ ಆತ್ಮದ ಒಂದು ಸಂಕೇತ ಅಂತವರು ಇದ್ಕೊಂಡು, ಇನ್ನು ಮತ್ತೆ ರಂಗಣ್ಣನವರು
ಏನು ನಾವು ಪಾಂಡುರಂಗ ಅಂತ ಕರಿತೀವಿ ಅಂಥವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿದ್ದು, ಮತ್ತು ಮಂಜುನಾಥ ಅಂತಕ್ಕಂಥವರು ಎಲ್ಲ ದೇವರುಗಳು ಸೇರಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮಗೆ 3 ದಿನಗಳ ಕಾಲ ಎಲ್ಲನೂ ನಡೆಸಿಕೊಟ್ಟು ಮತ್ತು ನಮ್ಮ ಒಂದು ಆಧ್ಯಾತ್ಮಿಕ ಒಂದು ಜಾಗೃತಿಯನ್ನು ಮಾಡಿಸ್ತಕ್ಕಂಥ ಇವರೆಲ್ಲರಿಗೂ ಮತ್ತು ಇನ್ನುಳಿದಿರ್ತಕ್ಕಂಥ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ನಮ್ಮ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಚಪ್ಪಾಳೆ ಹೊಡೆಯೋದರ ಮೂಲಕ ಸಲ್ಲಿಸೋಣ ಅಂತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಜೋರಾಗಿ ಹೊಡಿಬೇಕು. ತಿಂಡಿ ತಿಂದಿರೋ ತಾನೇ ಹೊಡೀರಿ, ಈ ಶಬ್ದನೇ ಹೋಗಬೇಕು. ಇಂತಹ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ ನಾವು ಹೊಡಿಬೇಕಾಗುತ್ತೆ. ಚಪ್ಪಾಳೆ ಹೊಡೆಯೋದ್ರಲ್ಲೂ ನಾವು ಸೋಲ್ತಾ ಇದ್ದೀವಿ ಅಂದರೆ ಕಷ್ಟ. ಇನ್ನೊಂದ್ಸಲಿ ಹೊಡೀರಿ, ಒಂದು ನಿಮಿಷ ಹೊಡೀರಿ, ನೋಡೋಣ ಹೆಂಗೆ ಹೊಡಿತೀರ ಅಂತಕ್ಕಂಥದ್ದನ್ನು. ಓಕೆ, ಥ್ಯಾಂಕ್ ಯು. ಭಾಳ ಅದ್ಭುತವಾಗಿ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಅವ್ರಿಗೆ ವಂದನೆಗಳನ್ನು ಸಲ್ಲಿಸಿದ್ದೀವಿ. ಇವತ್ತಿನ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಅಭಿನವ ಗುರೂಜಿ ಅವರ ಜೊತೆಯಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಪುಣ್ಯ, ಈ ಭಾಗ್ಯ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಮತ್ತು ನಿಮ್ಮೆಲ್ಲರ ಮುಂದೆ ಮಾತಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಅಭಿನವ ಗುರೂಜಿ ಅವರಿಗೂ ಸಹ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಎಲ್ಲರೂ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಇನ್ನು ಅದೇ ರೀತಿಯಲ್ಲಿ ನಮ್ಮ ಪತ್ರಿಜಿಯವರ ಹೇಗೆ ಒಂದು PSS ಅನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು, ಅದೇ ರೀತಿಯಲ್ಲಿ ಇಂದಿಗೂ ಸಹ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮಾತೆ ಸ್ವರ್ಣಮಾಲಾ ಅಮ್ಮನವರಿಗೂ ಮತ್ತು ಅದರಿಂದ ಇರ್ತಕ್ಕಂಥ ಎಲ್ಲ ಬ್ರಹ್ಮರ್ಷಿ ಪಿರಮಿಡ್ ಮಾಸ್ಟರ್ಗಳಿಗೂ ಮತ್ತು ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಚಪ್ಪಾಳೆ ಹೊಡೆಯೋದ್ರ ಮೂಲಕ ಮತ್ತೊಮ್ಮೆ ಅವರಿಗೆ ಸಲ್ಲಿಸೋಣ. ಯಾಕೆಂದರೆ ಚಪ್ಪಾಳೆ ಹೊಡೆದ್ರೆ ಆರೋಗ್ಯ ಒಳ್ಳೆಯದಾಗುತ್ತೆ. ಇದು ಚೈನದು ಟೆಕ್ನಿಕ್, ಇದು ಹೊಡೀರಿ ಚೆನ್ನಾಗೆ. ಓಕೆ, ಥ್ಯಾಂಕ್ ಯು. ಈಗ ಮುಖ್ಯವಾಗಿ ನಾವೀಗ ಏನು 3 ದಿನಗಳ ಒಂದು ಪ್ರೋಗ್ರಾಮ್ ಏನಿದೆ, ಇದರ ಅರ್ಥ ಏನು ಅಂತಂದರೆ ನಾವೆಲ್ಲ ಒಂದು ದೈವಾನುಸಂಭೂತರು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮಸ್ವರೂಪಿಗಳೇನಿದ್ದೀರ ನೀವುಗಳು ಬಹಳ ಮುಖ್ಯ. ಮತ್ತು ನೀವು ಆತ್ಮಸ್ವರೂಪಿಗಳಾಗಿ ದೈವ ಸಂಭೂತರಾಗಿರ್ತಕ್ಕಂಥ ನನ್ನ ಆತ್ಮೀಯ ದೇವರುಗಳೇ, ನೀವು ಇಲ್ಲಿ ಕೂತಿದ್ದೀರಾ. ನಿಮಗೆಲ್ಲರಿಗೂ ನಿಮಗೆ ನೀವೇನೇ ಚಪ್ಪಾಳೆ ಹೊಡ್ಕೊಳ್ಳೋದ್ರ ಮೂಲಕ ನೀವು ದೇವರಾಗಿರೋದಕ್ಕೆ ಒಂದು ಶಬಾಷ್ಗಿರಿನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇನ್ನು ಇವತ್ತಿನ ಈ ಒಂದು ವಚನ ಧ್ಯಾನ ಮಹಾಸಂಗಮ ಮತ್ತು ಕರ್ನಾಟಕದ ಮಹಿಳಾ ಧ್ಯಾನ ಚಕ್ರ 2ನೇದೇನಿದೆ, ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮು. ನಮ್ಮ ಪತ್ರಿಜಿಯವರು ಅಂದರೆ ಏನು ಹೇಳಿದರು ಅಂತ ಅಂದರೆ, ಯಾಕೆ ಧ್ಯಾನ ಮಹಿಳಾ ಈ ಚಕ್ರನ ನಾವು ಮಾಡಬೇಕು ಅಂತಕ್ಕಂಥ ಕಾರಣ ಏನು ಅಂತಂದರೆ, ಇಲ್ಲಿವರೆಗೂ ಪುರುಷರು ಹೇಳ್ದಂಗೆ ಸ್ತ್ರೀಯರು ಕೇಳಿದ್ದಾರೆ. ಈಗ ಇನ್ನು ಮುಂದೆ ಸ್ತ್ರೀಯರು ಹೇಳ್ದಂಗೆ ಪುರುಷರು ಕೇಳಬೇಕಾಗತ್ತೆ. ಇನ್ನು ಮುಂದೆ ಸ್ತ್ರೀಯರ ನವಯುಗ. ಆ ಸ್ತ್ರೀಯರ ನವಯುಗಕ್ಕೆ ಈ ಒಂದು ಮಹಿಳಾ ಧ್ಯಾನ ಮಹಾಚಕ್ರ ಅಂತ ಮಾಡಿ ಅದನ್ನು ಜಗತ್ತಿಗೆ ಎತ್ತು ತೋರಿಸ್ಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು. ಅದಕ್ಕೇ ಅವರು ನಮ್ಮ ಪತ್ರಿಜಿಯವರ PSSM ಅಲ್ಲಿ ಮಹಿಳಾ ಧ್ಯಾನ ಮಹಾಚಕ್ರ ಅಂತಕ್ಕಂಥ ನಾವು ಮಾಡಿಕೊಂಡು ಬಂದಿರತಕ್ಕಂಥ ನಿಮ್ಮ ಮಹಿಳೆಯರೆಲ್ಲರಿಗೂ ಒಂದು ನವಯುಗವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಪತ್ರಿಜಿಯವರಿಗೆ ಮತ್ತೊಮ್ಮೆ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಈ ಒಂದು ಪುಟ್ಟ ಅವಕಾಶದಲ್ಲಿ ನಾನು ಈ ಒಂದು ಬಸವಣ್ಣ ಮತ್ತು ಪತ್ರಿಜಿಯವರ ನಡುವೆ ಒಂದು ಸಾಮೀಪ್ಯ ಹೇಗಿದೆ ಆಧ್ಯಾತ್ಮಿಕತೆಯಲ್ಲಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದಕ್ಕೆ ಮುಂಚಿತವಾಗಿ ನಮ್ಮ ಭಾರತ ದೇಶದಲ್ಲಿ ಏನೇನು ಆಯಿತು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಒಂದು ಸಂಕ್ಷಿಪ್ತವಾಗಿ 1 ನಿಮಿಷದಲ್ಲಿ ಅದನ್ನು ಮುಗಿಸ್ಬಿಡ್ತೀನಿ. ಅಂದರೆ ಭಾರತ ಅಂದರೆ ಪೂರ್ವ ರಾಷ್ಟ್ರಗಳು ಮತ್ತು ಪಶ್ಚಿಮ ರಾಷ್ಟ್ರಗಳು ಅಂತ ಕರಿತೀವಿ ನಾವು, ಅಥವಾ ಬೇರೆ ದೇಶಗಳು ಅಥವಾ ಭಾರತ ಅಂತ ನಾವು ಕರಿಬೋದು. ಇನ್ನು ನಾವು ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಯೋಚನೆ ಮಾಡೋದಾದರೆ, ಆಗ ಇಡೀ ಪ್ರಪಂಚದ ಎಲ್ಲ ದೇಶಗಳನ್ನು ನಾವು ಗಮನಿಸ್ತಾ ಬಂದರೆ ಅವರು ವಿಜ್ಞಾನಕ್ಕೆ ಒತ್ತನ್ನು ಕೊಟ್ಟು ಸಂಶೋಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಈ ಮೈಕ್ ನಾನೀಗ ಮಾತಾಡ್ತಾ ಇದ್ದೀನಿ, ಇದು ನಮ್ಮ ಇಂಡಿಯಾದವ್ರು ಕಂಡುಹಿಡ್ದಿಲ್ಲ, ಫಾರಿನರ್ ಕಂಡುಹಿಡ್ದಿದ್ದಾರೆ. ಇದು ಅವರ ಫಾರಿನರು ಸಂಶೋಧನೆಯನ್ನು ಮಾಡಿ ಅಂದರೆ ಮನುಷ್ಯನಿಗೆ ಉಪಯೋಗ ಆಗ್ತಕ್ಕಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸನ್ನು ಕಂಡುಹಿಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡಿದ್ರು. ಆದರೆ ನಮ್ಮ ಭಾರತ ದೇಶದವರು ಏನು ಮಾಡಿದ್ರು ಅಂತ, ಅವರು ಮನುಷ್ಯನಿಗೆ ಅನುಕೂಲ ಆಗ್ತಕ್ಕಂಥ ಸಾಧನಗಳನ್ನು ಕಂಡುಹಿಡಿದ್ರು. ಭಾರತ ದೇಶದವರು ಎಲ್ಲ ಸಂತರು ಋಷಿ ಮುನಿಗಳು ಸೇರಿ ಏನು ಮಾಡಿದ್ರು ಅಂದರೆ, ಇವನು ಮನುಷ್ಯ ಯಾಕೆ ಹುಟ್ಟದ, ಇವನ ರಹಸ್ಯ ಏನು, ಇವನು ಯಾಕೆ ಭೂಮಿ ಮೇಲೆ ಬಂದಿದ್ದಾನೆ, ಈ ಸೃಷ್ಟಿಯ ರಹಸ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಅನೇಕ ಋಷಿ ಮುನಿಗಳು ಅನೇಕ ಸಂತರು
ಇದರ ಒಂದು ಸಂಶೋಧನೆಯನ್ನು ಮಾಡಿ ಅವರು ನಮಗೆ ಅನೇಕ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನದ ಸಂಕೇತವೇ ನಮ್ಮ ಭಾರತ ದೇಶದಲ್ಲಿ ಈ ವೇದಗಳು ಅಂತಕ್ಕಂಥದ್ದು ಬಂದರು ಸಹ ಅದು ಕನ್ಕ್ಲೂಡಿಂಗ್ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಈಗ 4 ವೇದಗಳಿದ್ದಾವೆ, 4 ಮಹಾವಾಕ್ಯಗಳು ಅಂತ ಕರಿತೀವಿ. ಅದರಲ್ಲಿ ಈಗ ಋಗ್ವೇದ ಏನಿದೆ ಇದನ್ನು ಪ್ರಜ್ಞಾನಂ ಬ್ರಹ್ಮ ಅಂತ, ಅದರ ಸಾರಾಂಶ ಅಂದರೆ ಋಗ್ವೇದ ಏನಿದೆ ಅದರ ಒಟ್ಟು ಸಾರಾಂಶ ಪ್ರಜ್ಞಾನಂ ಬ್ರಹ್ಮ ಅಂತ. ಅಂದರೆ ಹೇಗೆ ಇವೆಲ್ಲ ಬಂದಿದೆ ಅಂತಕ್ಕಂಥ ನಾವು ನೋಡೋದಾದರೆ, ಇದಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ಅಂಶನ ನಾವು ಹೇಳೋದಾದರೆ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಈಗೇನು ಋಷಿಮುನಿಗಳು ಇದನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು, ಜಗತ್ತು ಹೆಂಗೆ ಹೋಗ್ತಾ ಇತ್ತು ಅಂತಕ್ಕಂಥದ್ದನ್ನು. ಜಗತ್ತಿನಲ್ಲಿ ಅನೇಕ ಧರ್ಮಗಳು ಸೃಷ್ಟಿ ಆಗ್ತವೆ. ಆ ಸೃಷ್ಟಿ ಆಗ್ತಕ್ಕಂಥ ಧರ್ಮಗಳಲ್ಲಿ ಇರ್ತಕ್ಕಂಥ ಒಂದು ಪರಮ ಗುರಿ ಅಂತ ಅಂದರೆ ಎಲ್ಲರನ್ನು ದೈವಾನುಪುರುಷರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಆ ದೈವಾನುಪುರುಷರ ಅಂತಕ್ಕಂಥ ಒಂದು ಅಂಶನೇ ಈಗ ವೇದಗಳನ್ನು ನಾವು ತೆಗೆದುಕೊಂಡರೂ ಸಹ ಅಲ್ಲಿ ಪ್ರಜ್ಞಾನಂ, ಋಗ್ವೇದ ಅಂತಕ್ಕಂಥದ್ದು ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳುತ್ತೆ, ಯಜುರ್ವೇದ ಅಂತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುತ್ತೆ, ಮತ್ತು ಸಾಮವೇದ ತತ್ವಮಸಿ ಅಂತ ಹೇಳುತ್ತೆ, ಮತ್ತು ಅಥವರ್ಣ ವೇದ ಅಯಮಾತ್ಮನೇನ ಬ್ರಹ್ಮ ಅಂತಕ್ಕಂಥದ್ದನ್ನು ಹೇಳುತ್ತೆ. ಅಂದರೆ ಇಲ್ಲಿ ಅಯಮಾತ್ಮ ಬ್ರಹ್ಮ ಅಂತಕ್ಕಂಥದ್ದು ಅದು ಹೇಳಿದ್ರೆ, ಅದೇ ರೀತಿಯಲ್ಲಿ ಇನ್ನು ವೇದಾಂತಕ್ಕೆ ನಾವು ಬಂದರೆ, ಅಂದರೆ ವೇದಗಳೇ ಬೇರೆ ವೇದಾಂತನೇ ಬೇರೆ. ಅಂದರೆ ವೇದಾಂತಕ್ಕೆ ಫಂಡಮೆಂಟಲ್ ಟೆಕ್ಸ್ಟ್ ಬುಕ್ಸು, ಅಂದರೆ ಮೂಲಭೂತವಾಗಿ ಟೆಕ್ಸ್ಟ್ ಏನು ಅಂದರೆ ವೇದಗಳು. ವೇದಾಂತ ಉಪನಿಷತ್ತು ಎರಡೂ ಒಂದೇ. ಆ ಉಪನಿಷತ್ತಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುತ್ತೆ. ಅಂದರೆ ಇವರೆಲ್ಲ ಹೇಳಿರೋ ಹೇಳಿಕೆಗಳ ಆಧಾರದ ಮೇಲೆ ನಮ್ಮಲ್ಲಿ ಅನೇಕ ಧರ್ಮಗಳು ಹುಟ್ಕೊಳ್ತಾ ಬಂದವು. ಅದರಲ್ಲಿ ಅದ್ವೈತ ಇರಬಹುದು, ದ್ವೈತ ಇರಬಹುದು, ವಿಶಿಷ್ಟ ಅದ್ವೈತ ಇರಬಹುದು. ಅದೇ ರೀತಿಯಲ್ಲಿ ಈಗ ಮುಖ್ಯವಾಗಿ 2 ಧರ್ಮಗಳು ಹುಟ್ಟಿರ್ತಕ್ಕಂಥ ಅಂಶಗಳು ಮಾತ್ರ ಇಲ್ಲಿ ನಾವು ಮಾತಾಡ್ಕೊಳ್ಳೋಣ. ಇದರ ಉದ್ದೇಶ ಏನು ಅಂತಂದರೆ ನೋಡಿ, ಜ್ಞಾನವೇ ಬ್ರಹ್ಮ, ಜ್ಞಾನವೇ ಸೃಷ್ಟಿಕರ್ತ ಅಂತಕ್ಕಂಥದ್ದು, ಮತ್ತು ಅಹಂ ಬ್ರಹ್ಮಾಸ್ಮಿ ನಾನೇ ಸೃಷ್ಟಿಕರ್ತ ಅಂತಕ್ಕಂಥದ್ದನ್ನು, ಮತ್ತು ತತ್ವಮಸಿ ಅಂದರೆ ನಾನು ಅದೇ ಆಗಿದ್ದೀನಿ ಅಂತಕ್ಕಂಥದ್ದನ್ನು, ನಾನು ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಅಂತಕ್ಕಂಥ, ಬ್ರಹ್ಮ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತಕ್ಕಂಥದ್ದನ್ನು, ಮತ್ತು ಆತ್ಮ ಬ್ರಹ್ಮ ಅಂತಕ್ಕಂಥ ಎಲ್ಲರಲ್ಲೂ ಸಹ ನನ್ನ ಆತ್ಮ ಸ್ವರೂಪವೇ ಅಡಗಿದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಏನಿದೆ ಇದು. ಇನ್ನು ವೇದಾಂತಕ್ಕೆ ಬಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಈ ಸತ್ಯ ನಮಗೆ ಅರ್ಥ ಆದರೆ, ಆ ಜ್ಞಾನ ನನ್ನಲ್ಲಿ ಅಳವಡಿಕೆ ಆದರೆ ಆಗ ನನಗೆ ವಿವೇಕ ಬರುತ್ತೆ. ಆ ವಿವೇಕ ಬಂದಾಗ ಏನಾಗುತ್ತೆ, ನಾನು ಅನಂತತೆಯನ್ನು ಪಡ್ಕೊಳ್ತೀನಿ. ಆಗ ಅನಂತತೆಯನ್ನು ಪಡ್ಕೊಂಡಾಗ ನಾನು ಬ್ರಹ್ಮನಾಗ್ತೀನಿ ಅಂತಕ್ಕಂಥದ್ದನ್ನು ವೇದಾಂತ ಹೇಳುತ್ತೆ. ಈ ದೃಷ್ಟಿಯಲ್ಲಿ ಬಂದಿರತಕ್ಕಂಥ ಮುಖ್ಯವಾದ 2 ಧರ್ಮಗಳು ಅಂತ ಅಂದರೆ, ಇದನ್ನು ತುಂಬ ನಾನು ಬಂದಿರೋದು 2 ಧರ್ಮಗಳ ಬಗ್ಗೆ ಮಾತಾಡೋದಕ್ಕೆ. ಒಂದು ಜನಸಾಮಾನ್ಯರಲ್ಲಿ ಕೊಟ್ಟಿರ್ತಕ್ಕಂಥ ಧರ್ಮಗಳ ಬಗ್ಗೆ, ಜನಸಾಮಾನ್ಯರಿಗೆ ತಿಳಿಸಿರ್ತಕ್ಕಂಥ ಒಂದು ಧರ್ಮಗಳು ಏನು ಅಂತಂದರೆ, ಬಸವಣ್ಣನವರು ಕೊಟ್ಟಿರ್ತಕ್ಕಂಥ 12ನೇ ಶತಮಾನದ ಒಂದು ಲಿಂಗಾಯತ ಧರ್ಮ, ಮತ್ತು 21ನೇ ಶತಮಾನದಲ್ಲಿ 20 ಮತ್ತು 21ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಪಿರಮಿಡ್ ಧರ್ಮ, ಪತ್ರಿಜಿ ಕೊಟ್ಟಿರ್ತಕ್ಕಂಥ ಪಿರಮಿಡ್ ಧರ್ಮ. ಈ 2 ಧರ್ಮಗಳು ಇವತ್ತಿನ ಒಂದು ಸಮಾಜಕ್ಕೆ ನಿರ್ಮಾಣ ಆಗ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಧರ್ಮಗಳು ಅಂತಕ್ಕಂಥದ್ದು ನಾವು ಅರ್ಥೈಸ್ಕೊಳ್ಳೋಣ. ಹೇಗೆ ಅರ್ಥೈಸ್ಕೊಳ್ಳೋದು ಅಂತಕ್ಕಂಥದ್ದು ನಾವಿಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ನೋಡಿ, 12ನೇ ಶತಮಾನದಲ್ಲಿ ಒಂದು ಸಮಾನತೆಯನ್ನು, ಒಂದು ಏಕತೆಯನ್ನು ತರೋದಕ್ಕೆ ಬಸವಣ್ಣನವರು ಒಂದು ಮಹಾನ್ ಪುರುಷರಾಗಿ ಈ ಜಗತ್ತಿಗೆ ಬರ್ತಾರೆ. ಅದೇ ರೀತಿಯಲ್ಲಿ 20ನೇ ಶತಮಾನದಲ್ಲಿ ಪತ್ರಿಜಿ ಅವರು ಒಂದು ಸಮಾಜವನ್ನು ಕಟ್ಟೋದಕ್ಕೆ ಮತ್ತು ಏಕತೆಯನ್ನು ನಮ್ಮೆಲ್ಲರನ್ನು ಒಂದುಗೂಡಿಸೋದಕ್ಕೋಸ್ಕರ ಇವರು ಅವತರಿಸ್ತಾರೆ. ಅಂದರೆ ಇಲ್ಲಿ 2 ಗುರಿಗಳು ಒಂದೇ. ಅವರು ಸಹ ಸಮಾಜವನ್ನು ಕಟ್ಟಬೇಕು, ಏಕತೆಯನ್ನು ಸಾಧಿಸಬೇಕು ಅಂತಕ್ಕಂಥದ್ದು, ಮತ್ತು ಇವರು ಸಮಾಜವನ್ನು ಕಟ್ಟಬೇಕು, ಏಕತೆಯನ್ನು ಸಾಧಿಸಬೇಕು ಅಂತಕ್ಕಂಥದ್ದು. ನಮ್ಮ ಆಧ್ಯಾತ್ಮಿಕತೆಯ ಮುಖ್ಯ ತಿರುಳು ಸಹ ನಾವೆಲ್ಲರೂ ಒನ್ನೆಸಕ್ಕೆ ಬರಬೇಕು ಅಂತಕ್ಕಂಥದ್ದು, ಏಕತೆಯನ್ನು ಹೊಂದಬೇಕು ಅಂತಕ್ಕಂಥದ್ದು, ನಮ್ಮಲ್ಲಿ ಭೇದ ಭಾವಗಳು ಇರಬಾರ್ದು ಅಂತಕ್ಕಂಥದ್ದನ್ನು ಕೊಡ್ತಕ್ಕಂಥದ್ದೇ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು, ಮತ್ತು ನಮ್ಮ ಅಸ್ತಿತ್ವವನ್ನು ತಿಳ್ಕೊಳ್ತಕ್ಕಂಥದ್ದು. ಅಂದರೆ ನಾವು ಈ ಮನುಷ್ಯರಲ್ಲ, ದೇವರು ಅಂತಕ್ಕಂಥ ಒಂದು ಭಾವ ಏನಿದೆ, ಆ ಭಾವ ಅಸ್ತಿತ್ವದ ಒಂದು ಭಾವವನ್ನು ನಾವು ತಿಳ್ಕೊಳ್ಳತಕ್ಕಂಥದ್ದು, ಅದನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದಕ್ಕೆ ಈ ಆಧ್ಯಾತ್ಮಿಕತೆ ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಈ ಇಬ್ಬರು ಮಹಾನ್ ಪುರುಷರು ಬಂದಿರತಕ್ಕಂಥ ಅಂಶಗಳನ್ನು ನಾವು ಗಮನಿಸಿದ್ರೆ ಇವರಲ್ಲಿ ಹೋಲಿಕೆ ಏನಿದೆ ಅಂತಕ್ಕಂಥದ್ದನ್ನು ನೋಡಿ. 12ನೇ ಶತಮಾನದಲ್ಲಿ ಬಸವಣ್ಣನವರು ಇಷ್ಟಲಿಂಗದ ಮೇಲೆ ಗಮನವಿಡಿರಯ್ಯ ಅಂತಂದರು. ನೀವೆಲ್ಲೂ ಹೋಗ್ಬೇಡ್ರಿ,
ದೇವಸ್ಥಾನದಲ್ಲಿ ಅಥವಾ ಮತ್ತೆ ತೀರ್ಥಯಾತ್ರೆಯಲ್ಲಿ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನೀವು ಇಷ್ಟಲಿಂಗವನ್ನು ನೀವು ಗಮನಿಸುತ್ತೆ ಆದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಮತ್ತು ನಿಮ್ಮ ಅಂಗ ಹೋಗಿ ಲಿಂಗ ಆಗತ್ತೆ. ಅಂದರೆ ನಿಮ್ಮ ಅಂಗ ಅಂದರೆ ಲಿಂಗ ಅಂದರೆ ಆತ್ಮ ಅಂತ. ಆ ಆತ್ಮದ ಸ್ವರೂಪ ನೀವು ಅರ್ಥ ಮಾಡ್ಕೊಳ್ತೀರಾ. ಆಗ ನಿಮಗೆ ದೈವಾನುಸಂಭೂತರು ಅಂತಕ್ಕಂಥ ಅಸ್ತಿತ್ವ ನಿಮಗೆ ಅರ್ಥ ಆಗುತ್ತೆ ಅಂತಕ್ಕಂಥ ಒಂದು ಮಹಾನ್ ಉದ್ದೇಶದಿಂದ ಈ ಲಿಂಗ ದೀಕ್ಷೆಯನ್ನು ಕೊಟ್ಟವರು 12ನೇ ಶತಮಾನದಲ್ಲಿ. ನೋಡಿ ಎಷ್ಟು ಅದ್ಭುತವಾಗಿ ಇದು ಎಲ್ಲ ಜನರಿಗೆ, ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಬಸವಣ್ಣನವರು ಅವತ್ತಿನ 12ನೇ ಶತಮಾನದಲ್ಲಿ. ಇದಕ್ಕೆ ಯಾವುದೇ ಜಾತಿ ಧರ್ಮ ಭೇದ ಭಾವಗಳಿಲ್ಲ. ಅದಕ್ಕೆ ನಾವು ಲಿಂಗಾಯತ ಧರ್ಮದಲ್ಲಿ ಎಲ್ಲರನ್ನೂ ನೋಡ್ತೀವಿ. ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ಸರು ಇದ್ದಾರೆ, ಎಲ್ಲ ಜಾತಿಯವರಲ್ಲಿ ಇರತಕ್ಕಂಥ ಒಂದು ಅಂಶವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಅಂಥ ಜನಸಾಮಾನ್ಯರಿಗೆ ಒಂದು ಲಿಂಗ ದೀಕ್ಷೆಯನ್ನು ಕೊಡೋದ್ರ ಮೂಲಕ ಈ ಒಂದು ಆತ್ಮದ ಒಂದು ಸ್ವರೂಪ, ದೈವತ್ವದ ಒಂದು ಸ್ವರೂಪವನ್ನು ಮೂಡಿಸೋದಕ್ಕೆ ಅವತ್ತು ಪ್ರಯತ್ನ ಪಡ್ತಾರೆ 12ನೇ ಶತಮಾನದಲ್ಲಿ. ಅಂತಹ ಮಹಾನ್ ಪುರುಷರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಬಸವಣ್ಣನವರಾಗಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಮತ್ತೊಮ್ಮೆ ಚಪ್ಪಾಳೆ ಹೊಡೆಯೋದರ ಮೂಲಕ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇನ್ನು ಪತ್ರಿಜಿ ಅವರು 20ನೇ ಶತಮಾನದಲ್ಲಿ ಇವರು ಅಷ್ಟೇ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಇನ್ನೂ ಸುಲಭವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಉಸಿರಿನ ಮೇಲೆ ಗಮನ. ಯಾಕೆಂದ್ರೆ ಜನಗಳಿಗೆ ಕಷ್ಟ ಆಯಿತು, ಅದನ್ನು ಪೂಜೆ ಮಾಡೋದು ಕಷ್ಟ ಅಂತಕ್ಕಂಥ ಒಂದು ಜನಗಳಿಗೆ, ಓಲಪ್ಪ ನೀವು ಇದೂ ಮಾಡೋದು ಬೇಡ, ನಿಮ್ಮ ಉಸಿರಿನ ಮೇಲೆ ನೀವು ಗಮನ ಹರಿಸ್ಬಿಡಿ. ನಿಮ್ಮ ಉಸಿರಿನ ಮೇಲೆ ನೀವು ಗಮನ ಇಟ್ಟಿತ್ತೇ ಆದರೆ ನೀವೊಂದು ಆತ್ಮ ಸ್ವರೂಪದ ಒಂದು ತಿರುಳನ್ನು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಸೂತ್ರದ ಅಡಿಯಲ್ಲಿ ಎಲ್ಲ ಜನಸಾಮಾನ್ಯರಿಗೆ, ಅಂದರೆ ಪತ್ರಿಜಿ ಅವರು ಬೋಧಿಸಿತ್ತು ಸಹ ಜನಸಾಮಾನ್ಯರಿಗೇನೆ, ಬೇರೆಯವರಿಗೆ ಯಾರಿಗೂ ಇವರು ಬೋಧಿಸಲಿಲ್ಲ. ಪ್ರತಿಯೊಬ್ಬರಿಗೂ ಸಹ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಬೋಧಿಸಿರ್ತಕ್ಕಂಥ ಪತ್ರಿಜಿ ಅವರಿಗೂ ಸಹ ನಾವು ಚಪ್ಪಾಳೆ ಹೊಡೆಯೋದ್ರ ಮೂಲಕ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸರಳ ದೀಕ್ಷೆಯನ್ನು ಕೊಟ್ಟು ನಮ್ಮೆಲ್ಲ ಪಿರಮಿಡ್ ಮಾಸ್ಟರ್ಗಳನ್ನು ಆಗಿ ಮಾಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಇನ್ನು ಉಳ್ಳವರು ಶಿವಾಲಯ ಮಾಡುವರೆಯ, ನಾನೇನು ಮಾಡಲಿ ಬಡವನೆಯ, ಇನ್ನ ಕಾಲೇ ಕಂಬ, ಇನ್ನ ದೇಹವೇ ದೇಗುಲ, ಇನ್ನ ಶಿರವೇ ಒನ್ನ ಕಳಸವಯ್ಯ ಅಂತ ಅಂದರು. ಅಂದರೆ ಅದರ ಅರ್ಥ ಏನು ಅಂದರೆ ನನ್ನ ದೇಹನೇ ದೇಗುಲ ಇದೆ, ನನ್ನ ಶಿರವೇ ಕಳಸ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ನೀವೇ ದೇವರಾಗಿದ್ದೀರಾ, ಬೇರೆ ಎಲ್ಲೂ ನೀವು ಹುಡುಕೋ ಅವಶ್ಯಕತೆ ಇಲ್ಲ, ನಿಮ್ಮಲ್ಲೇ ದೇವರಿದ್ದಾನೆ, ಅದನ್ನು ನೀವು ಹುಡುಕೊಳ್ಳಿ ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ ದೇಹನ ದೇಗುಲವನ್ನು ಮಾಡಿ ನಮ್ಮ ಒಳಗಡೆ ಇರತಕ್ಕಂಥ ಒಂದು ಆತ್ಮದ ಒಂದು ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವಚನದಲ್ಲಿ ಇಟ್ಟಿದ್ದಾರೆ. ಇದನ್ನು ನಾವು ಅರ್ಥೈಸ್ಕೊಳ್ಬೇಕು. ಅದೇ ರೀತಿಯಲ್ಲಿ ಪತ್ರಿಜಿ ಅವರು ಸಹ ಇಲ್ಲಿ ಏನು ಕೊಟ್ಟರು ಅಂತ, ಪತ್ರಿಜಿ ಅವರು ಇದನ್ನೇ ಹೇಳ್ತಾರೆ. ಅಂದರೆ ನಿಮ್ಮ ದೇಹನೇ ದೇಗುಲ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಮನಸ್ಸಿದೆಯಲ್ಲ, ಆ ಮನಸ್ಸಿಗೆ ಗರ್ಭದ ಗುಡಿ ಅಂತ. ಈಗ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಒಂದು ದೇವಸ್ಥಾನ ಇರುತ್ತೆ, ಮತ್ತು ಗರ್ಭದ ಗುಡಿ ಇರುತ್ತೆ, ಆಮೇಲೆ ಅದರ ಒಳಗಡೆ ದೇವರು ಇರುತ್ತಾನೆ. ಆದರೆ ನಮ್ಮ ಪತ್ರಿಜಿ ಅವರು ಏನು ಹೇಳ್ತಾರೆ ಅಂದರೆ, ನಿಮ್ಮ ದೇಹ ದೇಗುಲ, ನಿಮ್ಮ ಮನಸ್ಸು ಗರ್ಭದ ಗುಡಿ, ಅಲ್ಲೇನು ವಿಗ್ರಹ ಇದೆಯಲ್ಲ, ಮೂರ್ತಿ ಇದೆಯಲ್ಲ, ಆ ಮೂರ್ತಿನೇ ಆತ್ಮ, ಅದೇ ನೀವು ಆಗಿದ್ದೀರಾ ಅಂತಕ್ಕಂಥದ್ದನ್ನು ಪತ್ರಿಜಿ ಅವರು ಹೇಳ್ತಾರೆ. ಎರಡನ್ನು ಸಾಮ್ಯತೆ ಇದೆಯಾ? ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ನೋಡಿ, ಅವರು ದೇಹನೇ ದೇಗುಲ ಅಂತ ಹೇಳ್ತಾ ಇದ್ದಾರೆ, ಅವರು ನಿನ್ನ ಒಳಗಡೆ ಇರತಕ್ಕಂಥ ಒಂದು ಆತ್ಮದ ಒಂದು ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನೂ ಸಹ ಪತ್ರಿಜಿ ಅವರು ಅದೇ ಹೇಳ್ತಾ ಇದ್ದಾರೆ. ಅಂದರೆ ಎರಡೂ ಒಂದೇ ದಿಕ್ಕಿನಲ್ಲಿ ಸಾಕ್ತಕ್ಕಂಥ ಒಂದು ಇವೆರಡು ಧರ್ಮಗಳು ಮಹಾನ್ ಧರ್ಮಗಳು, ಇವು ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಧರ್ಮಗಳು. ಈ ಎರಡು ಧರ್ಮಗಳಿಗೂ ನಾವು ಚಪ್ಪಾಳೆ ಹೊಡೆಯೋದರಿಂದ ಆಸ್ವಾದಿಸಬೇಕು ಇವೆರಡು ಧರ್ಮಗಳನ್ನು. ನೆಕ್ಸ್ಟ್ ಇನ್ನು ದೇವರ ಕಾನ್ಸೆಪ್ಟ್ಗೆ ಬಂದರೆ ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಬಸವಣ್ಣನವರು ಕೊಟ್ಟರು ಅಂತಂದರೆ, ನಾವು 12ನೇ ಶತಮಾನ ಕಳೆದು 21ನೇ ಶತಮಾನದಲ್ಲಿದ್ದರೂ ಇನ್ನೂ ನಾವು ಅರ್ಥ ಮಾಡ್ಕೊಂಡಿಲ್ಲ, ನಾವೆಂಥ ದಡ್ರು ಅಂತ ನನಗನ್ಸುತ್ತೆ. ಅದ್ಭುತವಾದ ಒಂದು ಕೊಟ್ಟರು. ಅಂದರೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ,
ಸೇತು ಬಂದ ರಾಮೇಶ್ವರ, ಕಾಶಿ, ಶ್ರೀಶೈಲ, ಗೋಕರ್ಣ ಅಷ್ಟ ತೀರ್ಥಗಳಲ್ಲಿ ಇರತಕ್ಕಂಥವರು ದೇವರಲ್ಲ. ಎಂಥ ಅದ್ಭುತ ವಚನ ರೀ ಇದು, ಎಂಥ ಜ್ಞಾನ ರೀ. ಮತ್ತು ದೇವರು ಅಂದರೆ ಯಾರು? ಬಸವಣ್ಣನ ಪ್ರಕಾರ ಅವರು ಮತ್ತೆ ಹೇಳ್ತಾರೆ, ತನ್ನನ್ನು ತಾನ್ಯಾರೆಂದು ಹರಿದೊಡೆ ನೀನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ. ಅಂದರೆ ಇದರ ಅರ್ಥ ಏನು? ಅಂದರೆ ನಾವೇನು ಮಾಡ್ತಾ ಇದ್ದೀವಿ? ಇನ್ನು ಕಲ್ಲು ದೇವರು, ಮಣ್ಣು ದೇವರುಗಳಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀವಿ. 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣ ಹೇಳಿರ್ತಕ್ಕಂಥದ್ದನ್ನು ನಾವು ಪಾಲನೆ ಮಾಡ್ತಿದ್ದೀವಿ ಅಂತ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ರೆ ನಾವು ಎಲ್ಲಿದ್ದೀವಿ ಅಂತ. ಇದನ್ನು ನಾವು ಆಚರಿಸಬೇಕು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಇದನ್ನೆಲ್ಲರೂ ಹೇಳ್ತಾ ಇದ್ದೀವಿ, ಎಲ್ಲರೂ ಕೇಳ್ತಾ ಇದ್ದೀವಿ, ಆದರೆ ಪಾಲನೆಯಲ್ಲಿ ನಾವಿಲ್ಲ. ಅದರಿಂದ ಪಾಲನೆಯನ್ನು ಮಾಡಿ ಅಂತಕ್ಕಂಥದ್ದನ್ನ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಅರ್ಥೈಸ್ಕೊಳ್ಳಿ. ಅದೇ ರೀತಿಯಲ್ಲಿ ನಮ್ಮ ಪತ್ರಿಜಿ ಅವರು ಸಹ ಅವರೇನು ಹೇಳ್ತಾರೆ ಅಂದರೆ, ನೋಡಿ, ನಿಮ್ಮ ದೇಹ ನೀವಲ್ಲ, ನಿಮ್ಮ ಮನಸ್ಸು ನೀವಲ್ಲ, ನಿಮ್ಮ ಬುದ್ಧಿನೂ ನೀವಲ್ಲ, ನೀವು ಆತ್ಮ ಪದಾರ್ಥ. ಆ ಆತ್ಮ ಪದಾರ್ಥದಲ್ಲಿರ್ತಕ್ಕಂಥವರು ನೀವೇ ಸರ್ವಾತ್ಮರು, ನೀವೇ ದೇವರು ಅಂತಕ್ಕಂಥದ್ದನ್ನು ಅವರೂ ಸಹ ಹೇಳ್ತಾರೆ. ಅದನ್ನು ಇನ್ನೂ ಮುಂದುವರೆದು ಅವರು ಏನು ಹೇಳಿದ್ರು ಅಂತಂದರೆ, ನೀನೇ ದೇವರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಅವರು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್, ಮೈ ಡಿಯರ್ ಗಾಡ್ಸ್ ಅಂತ ಹೇಳ್ತಕ್ಕಂಥ ಒಂದು ಸಂಬೋಧನೆಗಳೇನಿದೆ, ನೀವೇ ದೇವರು ಅಂತಕ್ಕಂಥದ್ದನ್ನು ಹೇಳಿ ನಮಗೆ ಸಂಬೋಧನೆಯನ್ನು ಮಾಡಿದ್ದಾರೆ. ಈ ಒಂದು ಈಗಾಗಲೇ ಟೈಮ್ ಆಯಿತು ಅಂತಕ್ಕಂಥ ಒಂದು ಸೂಚನೆಗಳು ಬಂದಿರೋದರಿಂದ ಈಗ ನಾನು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಸೈಜನ್ನು ಇದನ್ನು ಮಾಡಿಸಲೇಬೇಕು. ಅದಕ್ಕಿಂತ ಮುಂಚಿತವಾಗಿ ಅಂದರೆ ದೇವರು ಅಂದರೆ ಏನು ಅಥವಾ ಆತ್ಮ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕಾದ್ರೆ ನಿಮಗೆ ಒಂದೇ ಒಂದು ಅಂಶ, ಆಕಾಶನ ನಾವು ನೋಡಿದ್ರೆ ಬ್ಲೂ ಕಲರ್ ಕಾಣಿಸುತ್ತೆ ಅಥವಾ ಶಾಡೋ ಕಲರ್ ಕಾಣಿಸುತ್ತೆ, ಮತ್ತು ಸೂರ್ಯ ಉದಿಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮುಳುಗಿಸ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಕಲರ್ ಕಾಣಿಸುತ್ತೆ, ಅಥವಾ ಎಲ್ಲೋ ಮತ್ತು ರೆಡ್ಡಿಸ್ ಕಲರ್ ಇರ್ತಕ್ಕಂಥದ್ದು. ಅದು ನಮಗೆ ಕಣ್ಣು ಕಾಣ್ತಕ್ಕಂಥ ಒಂದು ಅಪಿಯರೆನ್ಸ್ ಏನಿದೆ, ಈ ಅಪಿಯರೆನ್ಸನ್ನೇ ನಾವೇನಂತ ತಿಳ್ಕೊಂಡಿದ್ದೀವಿ ಅಂತ ಅಂದರೆ ಇದೇ ಸತ್ಯ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಆದರೆ ನಿಜವಾಗಿ ಆಕಾಶ ಇದೆಲ್ಲ ಕಲರಲ್ಲೂ ಇದೆಯಾ? ನಿಜವಾದ ಸತ್ಯ ಅಂದರೆ ಆಕಾಶ ಕಲರ್ ಇಲ್ಲ, ಕಲರ್ ಲೆಸ್ ಇದೆ, ಅದು ಸತ್ಯ. ಅದೇ ರೀತಿಯಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ಈ ದೇಹನೇ ನಾನು, ಈ ಮನಸ್ಸೇ ನಾನು, ಈ ಬುದ್ಧಿನೇ ನಾನು, ಇದು ಅಪಿಯರೆನ್ಸ್ ಆಗ್ತಾ ಇದೆ. ನಮ್ಮ ದೇಹ ಅಪಿಯರೆನ್ಸ್ ಆಗ್ತಾ ಇದೆ, ನನ್ನ ಮನಸ್ಸು ಅಪಿಯರೆನ್ಸ್ ಆಗ್ತಾ ಇದೆ, ನನ್ನ ಬುದ್ಧಿ ಅಪಿಯರೆನ್ಸ್ ಆಗ್ತಾ ಇದೆ. ಇದನ್ನೇ ನಾನು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆದರೆ ಇದೆಲ್ಲ ಅಪಿಯರೆನ್ಸ್ ಆದರೂ ಸಹ ಇದನ್ನೆಲ್ಲನೂ ಲೀಡ್ ಮಾಡ್ತಕ್ಕಂಥ ಒಂದು ಪ್ರಜ್ಞೆ ಇದೆ, ಒಂದು ಕಾನ್ಸಿಯಸ್ ಇದೆ. ಆ ಪ್ರಜ್ಞೆಯ ನಾವು ಆತ್ಮ ಅಂತ ಕರೀತಕ್ಕಂಥದ್ದು. ಯಾಕಂದ್ರೆ ನಿಮಗೆ ಇಲ್ಲಿ ಒಂದು ಕೂತಿರ್ಬೇಕಾದ್ರೆ ಒಂದು ಶಕ್ತಿ ಬೇಕು, ಆ ಶಕ್ತಿನೇ ಆತ್ಮ. ಮತ್ತೆ ಆ ಕಾನ್ಸಿಯಸ್, ಇದನ್ನೆಲ್ಲ ನೀವು ಕೇಳ್ತಾ ಇದ್ದೀರ ಅಂದರೆ ಒಂದು ಕಾನ್ಸಿಯಸ್ ಇದೆ, ಆ ಕಾನ್ಸಿಯಸ್ಸೇ ಆತ್ಮ. ಈ ಒಂದು ವಿವೇಕ ಬರುತ್ತೆ. ಇದನ್ನು ಕೇಳಿದಾಗ ನಿಮಗೆ ಇದು ಕರೆಕ್ಟಾ ಇಲ್ವಾ ಅಂತಕ್ಕಂಥ ಯೋಚನೆ ಮಾಡ್ತೀರಾ. ಆ ವಿವೇಕ ಏನಿದೆ ಅದೇ ಆತ್ಮ. ಇದನ್ನು ನಾವು ಅರ್ಥೈಸ್ಕೊಳ್ಬೇಕು. ಇಂತಹ ಒಂದು ಆತ್ಮದ ಒಂದು ಸ್ವರೂಪರು ನಾವು ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅರ್ಥೈಸ್ಕೊಳ್ಬೇಕು, ಇದು ನಾವು ಆಗಿದ್ದೀವಿ ಅಂತಕ್ಕಂಥದ್ದನ್ನು. ಇನ್ನು ನೆಕ್ಸ್ಟು ಇಂಗ್ಲೆಂಡಲ್ಲಿ ಒಂದು ಚಳಿ, ತುಂಬ ಕೊರಿತಕ್ಕಂಥ ಒಂದು ಚಳಿ ಸ್ಟಾರ್ಟ್ ಆಗುತ್ತೆ. ಆ ಕರಿತಕ್ಕಂಥ ಒಂದು ಚಳಿ ಸ್ಟಾರ್ಟ್ ಆದಾಗ ಒಂದು ತಾಯಿ ಇರ್ತಾಳೆ. ಒಂದು ತಾಯಿ ತನ್ನ ಸೀರೆ ಬಟ್ಟೆ ಎಲ್ಲನೂ ಬಿಚ್ಚಿ ಆ ಮಗುವಿನ ಸುತ್ತಿ ಅಲ್ಲಿ ಇಡ್ತಾಳೆ. ಆಮೇಲೆ ಆ ಚಳಿಯಿಂದ ಎಲ್ಲರೂ ಸತ್ತಿರ್ತಾರೆ. ಆಮೇಲೆ ಗೌರ್ಮೆಂಟ್ನಿಂದ ಹೋಗಿ ಅವರೆಲ್ಲರೂ ಸತ್ತಿರ್ತಕ್ಕಂಥದ್ದನ್ನು ನೋಡ್ತಾರೆ. ಆಗ ಈ ಒಂದು ಹೆಣ್ಣಿನ ದೇಹ ಆ ಕಡೆ ಬಿದ್ದಿರುತ್ತೆ. ಆಗ ಬಿದ್ದಿದ್ದಾಗ ಇದು ಯಾಕೆ ಎಲ್ಲರೂ ಬಟ್ಟೆಯಿಂದ ಇದ್ದಾರೆ, ಇದು ಒಂದು ಮಾತ್ರ ಹೆಣ್ಣಿನ ದೇಹ ಏನೋ ಬಟ್ಟೆ ಇಲ್ಲದೆ ಇರತಕ್ಕಂಥ ಒಂದು ದೇಹ ಇದೆ, ಇಲ್ಲಿ ಇದರಿಂದ ಏನೋ ಇರಬೇಕು ಅಂತಕ್ಕಂಥದ್ದನ್ನು ಹುಡುಕ್ತಾರೆ. ಆಗ ಮಗು ಸಿಗುತ್ತೆ. ಅಂದರೆ ಇಲ್ಲಿ ತಾಯಿ ಏನು ಮಾಡಿದ್ಲು, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ನ ಮಗು ಉಳಿಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಬಟ್ಟೆ ಏನು ಧರಿಸಿರ್ತಾಳೋ ಅದನ್ನೂ ಸಮೇತ ಕಳಿಸಿ ಆ ಮಗುವಿನ ಸುತ್ತಿ ಪ್ರೊಟೆಕ್ಷನ್ ಮಾಡಿರ್ತಾಳೆ. ಅಂದರೆ ಎಂಥ ಅಮೋಘವಾಗಿರ್ತಕ್ಕಂಥ ಪ್ರೀತಿ ರೀ ತಾಯಿದು. ಕರೆಕ್ಟ್ ಒಪ್ಕೊಳ್ತೀರಾ? ಮತ್ತೆ ಹೊಡಿರಿ, ತಾಯಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲ ಎಂಥ ಅಮೋಘವಾಗಿರ್ತಕ್ಕಂಥ ಒಂದು ಪ್ರೀತಿಯನ್ನು ನೀವು ಹೊಂದಿದ್ದೀರಾ ಅಂತಕ್ಕಂಥದ್ದನ್ನು. ಅಂದರೆ ದೇವರು ಅಂದರೆ ಯಾರು ಅಂತಕ್ಕಂಥ ಈಗ ಅರ್ಥ ಮಾಡ್ಕೊಳ್ಬೇಕು. ಒಂದು ತಾಯಿಗೆ ಇಷ್ಟೊಂದು ಪ್ರೀತಿ ಪ್ರೇಮ ಇದೆ ಅಂದಮೇಲೆ ಈಗ ನಮ್ಮಲ್ಲಿ ಹೇಳ್ತಕ್ಕಂಥ ದೇವರು ಅಂದರೆ 10 ಲಕ್ಷ ತಾಯಂದಿರ ಪ್ರೀತಿ ಏನಿದೆ, 10 ಲಕ್ಷ ತಂದೆಯರ ಪ್ರೀತಿ ಏನಿದೆ,
ಇವು ಎರಡನ್ನೂ ಸೇರಿಸಿದ್ರೆ ಎಷ್ಟು ಪ್ರೀತಿ ಆಗುತ್ತೋ ಅಂತಹ ಪ್ರೀತಿ ಉಳ್ಳತಕ್ಕಂಥವನೇ ದೇವರು ಅಂತಕ್ಕಂಥದ್ದು. ಅಂತಹ ಪ್ರೀತಿ ಉಳ್ಳವನು ನಿಮ್ಮಲ್ಲಿದ್ದಾನೆ. ಅದನ್ನೇ ನಾವು ಅರ್ಥೈಸ್ಕೊಳ್ತಕ್ಕಂಥದ್ದು. ಅದನ್ನು ಅರ್ಥೈಸ್ಕೊಳ್ತಕ್ಕಂಥದ್ದು ಹೇಗೆ ಅಂತಂದರೆ, ನೋಡಿ, ಈ ದೇಹ ಇದೆ, ಈ ದೇಹದಲ್ಲಿ ಅನ್ನ ಕೊಟ್ಟರೆ ಇದು ಬೆಳೆಯುತ್ತೆ, ಮತ್ತು ಆಮೇಲೆ ಇದು ಮಾಡುತ್ತೆ. ಈಗ ನಾನು ಹಿಂಗೆ ಬೆರಳುಗಳು ಹಿಂಗೆ ಮೂವ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ನನಗೆ ಪ್ರಾಣ ಇದ್ದರೆ ಮಾತ್ರ ನಾನು ಮೂವ್ ಮಾಡ್ತೀನಿ, ಕರೆಕ್ಟ್ರಾ? ಈಗ ನಾನು ಕೈ ಮೇಲಕ್ಕೆ ಎತ್ತಬೇಕು ಅಂತ ಅಂದ್ಕೊಳ್ತೀನಿ, ಅದು ಆಮೇಲೆ ಎತ್ತೀನಿ, ಎತ್ತಿತ್ತಾದಮೇಲೆ ನಾನು ಎತ್ತಿದ್ದೀನಿ ಅಂತಕ್ಕಂಥದ್ರೆ ನಾನು ಒಂದು ಸಾಕ್ಷೀಭೂತವಾಗಿ ನಾನು ಆನಂದವನ್ನು ಪಡೀತೀನಿ. ಆ ಆನಂದ ಪಡಿತಕ್ಕಂಥ ಒಂದು ಪ್ರಜ್ಞೆ ಏನಿದೆಯಲ್ಲ, ಕಾನ್ಸಿಯಸ್ ಏನಿದೆ, ಮತ್ತು ಅದು ಅನುಭವಿಸ್ತಕ್ಕಂಥ ಒಂದು ವಿವೇಕ ಏನಿದೆ, ಆ ಎನರ್ಜಿ ಏನಿದೆ, ಅದನ್ನೇ ನಾವು ಆತ್ಮ ಅಂತ ಕರಿತೀವಿ. ಅಂತಹ ಆತ್ಮಸ್ವರೂಪನೇ ನೀವು ಇಲ್ಲಿ ಈಜಾಗ ಅರ್ಥ ಮಾಡ್ಕೊಳ್ಳೋ. ಇದನ್ನೇ ನಾವು ಕರೆದಿರ್ತಕ್ಕಂಥದ್ದು. ಇನ್ನೊಂದು ಅನ್ನಮಯ ಕೋಶ ಅಂತ ಕರಿತೀವಿ. ಇದು ಅನ್ನ ಇಲ್ಲದೇ ಈ ದೇಹ ಬೆಳೆಯಲ್ಲ. ಇದು ಆದಮೇಲೆ ಈಗ ಇದನ್ನು ಪ್ರಾಣಮಯ ಕೋಶ ಅಂತ ಕರಿತೀವಿ. ಬೆರಳುಗಳು ಹಿಂಗಂದ್ರೆ ಪ್ರಾಣ ಇದ್ರೇ ನಾನು ಮೂವ್ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಇಲ್ಲ, ನಾನು ಮಾತಾಡೋಕ್ಕೂ ಆಗಲ್ಲ. ನೆಕ್ಸ್ಟ್ ಇದು ಆದಮೇಲೆ ನೆಕ್ಸ್ಟ್ ನಾನು ಕೈ ಎತ್ತಬೇಕು ಅಂತ ಯೋಚನೆ ಮಾಡ್ತೀನಲ್ಲ, ಅದನ್ನು ಮನಮಯ ಕೋಶ ಅಂತ ಕರಿತೀವಿ. ಕೈ ಎತ್ತಕ್ಕಂಥ ಪ್ರಾಕ್ಟಿಕಲ್ ವರ್ಕ್ ವಿಜ್ಞಾನಮಯ ಕೋಶ. ಅದರ ಆಧಾರ ಇದೆ, ನಾನು ಎತ್ತಿದ್ದೀನಿ ಅಂತಕ್ಕಂಥದ್ದು. ಅದನ್ನು ನಾನು ಅನುಭವಿಸ್ತಕ್ಕಂಥದ್ದು ಇದೆಯಲ್ಲ, ಅದನ್ನೇ ಆನಂದ ಸ್ವರೂಪ ಅಂತಕ್ಕಂಥದ್ದನ್ನು, ಅದನ್ನೇ ಸಚ್ಚಿದಾನಂದ ಸ್ವರೂಪ ಅಂತಕ್ಕಂಥದ್ದನ್ನು ಕರೀತಕ್ಕಂಥದ್ದು ಸಹ. ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಇದನ್ನು ನಾವು ಪಡ್ಕೊಳ್ಳೋದಕ್ಕೆ ನಮಗೆ ಅದ್ಭುತವಾಗಿರ್ತಕ್ಕಂಥ ಉಸಿರಿನ ಮೇಲೆ ಗಮನ ಅಂತಕ್ಕಂಥದ್ದನ್ನು ಒಂದೇ ಒಂದು ಸೂತ್ರದ ದಾರವನ್ನು ಕೊಟ್ಟಿದ್ದಾರೆ ನಮಗೆ. ಆ ದಾರವನ್ನು ನಾವು ಇಟ್ಟುಕೊಂಡಿದ್ದೆ ಆದರೆ ಇಡೀ ಜಗತ್ತಿನ ಒಂದು ಆಧ್ಯಾತ್ಮಿಕತೆ ಏನಿದೆ, ಆ ಜಗತ್ತಿನ ಒಂದು ಆಧ್ಯಾತ್ಮಿಕತೆಯನ್ನು ಅದರ ಮೂಲಕ ನಾವೆಲ್ಲ ಸುತ್ತಾಡಿ ಬರ್ಬೋದು ಅಂತಕ್ಕಂಥದ್ದು ನಾವು ಅರ್ಥೈಸ್ಕೊಳ್ಬೇಕು. ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಸೂತ್ರವನ್ನು ಕೊಟ್ಟು ನಮ್ಮೆಲ್ಲರನ್ನ ಧ್ಯಾನಿಗಳನ್ನಾಗಿ ಮಾಡಿ, ನಮ್ಮೆಲ್ಲ ಪಿರಮಿಡ್ ಮಾಸ್ಟರ್ಗಳನ್ನಾಗ ಮಾಡಿ, ಮತ್ತು ನೆನ್ನೆ ಹೇಳಿರ್ತಕ್ಕಂಥ ಎಲ್ಲ ನೀವು ಕೇಳಿರ್ಬೋದು. ಈ ವಚನ ಏನು ಕರ್ನಾಟಕ ಮಹಿಳಾ ಧ್ಯಾನ ಏನಿದೆ, ವಚನಗಳನ್ನು ಸುರುಮಳೆ ಆಯಿತು. ಭಾಳ ಅದ್ಭುತವಾಗಿ ನಮ್ಮೆಲ್ಲ ಪಿರಮಿಡ್ ಮಾಸ್ಟರ್ಗಳು ಎಲ್ಲ ಮಹಿಳೆಯರು ಮಾತಾಡಿತ್ತು ನೋಡಿದಾಗ ಆಗ ನನಗನ್ನಿಸ್ತು, ಏನು ಕರ್ನಾಟಕ ಮಹಿಳಾ ಧ್ಯಾನ 2 ಚಕ್ರ ಏನು ಮಾಡ್ತಾ ಇದ್ದೀವಿ, ಇವತ್ತು ಸಾರ್ಥಕ ಆಯಿತು. ಅಂತಹ ಮಹಾನ್ ಮಣಿಗಳು ಇದ್ದಾರೆ ಇಲ್ಲಿ. ನೆನ್ನೆ ನೀವು ಅವರೆಲ್ಲ ವಚನಗಳು ಹೇಳಿತ್ತು, ಅವರೆಲ್ಲ ಇದು ಮಾಡಿತ್ತನ್ನು ನೀವು ಕೇಳಿದ್ರೆ, ಅಂತಹ ಅದ್ಭುತವಾಗಿರ್ತಕ್ಕಂಥ ಮಹಾನ್ ಮಣಿಗಳಿಗೂ ವಂದಿಸುತ್ತಾ, ಹಾಗೂ ನೀವು ನಾವೆಲ್ಲ ಇನ್ನು ಮುಂದೆ ಒಂದೇ ಒಂದು ಟಿಪ್ಸನ್ನು ಕೊಡ್ತೀನಿ. ಇಷ್ಟೇ ಇರ್ತಕ್ಕಂಥದ್ದು, ನಾವು ದೇವರು ಅಂತ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಳ್ಳಿ. ಒಂದು, ನಾನು ದೇವರಾಗಿದ್ದೀನಿ ಅಂತಕ್ಕಂಥದ್ದನ್ನು, ಮತ್ತು ಪ್ರತಿಯೊಬ್ಬರನ್ನೂ ಸಹ ಆ ದೇವರ ಅಂಶನೇ ಪ್ರತಿಯೊಬ್ಬರು ಇನ್ನೊಬ್ಬರಲ್ಲೂ ಇದೆ ಅಂತಕ್ಕಂಥದ್ದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಂದರೆ ಈಗ ನಾನು ಯಾರೇ ಕಂಡರೂ ಸಹ ನಾನು ದೇವರಾಗಿದ್ದೀನಿ, ಅವರು ದೇವರಾಗಿದ್ದಾನೆ ಅಂತ ಅಂದ್ಕೊಂಡ್ರೆ, ಇದನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಫಸ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಗಲಾಟೆನೂ ಇರಲ್ಲ, ಯಾವ ಸಂಘರ್ಷಗಳೂ ಇರಲ್ಲ. ಅದ್ಭುತವಾಗಿರ್ತಕ್ಕಂಥ ಒಂದು ಫ್ಯಾಮಿಲಿನ ನೀವು ಲೀಡ್ ಮಾಡ್ಬೋದು. ಫಸ್ಟ್ ಫ್ಯಾಮಿಲಿಯಲ್ಲಿ ಬರಬೇಕು, ನನ್ನಲ್ಲಿ ಬರಬೇಕು. ಒಂದು ಪ್ರಾಣಿ ಕಂಡರೂ ಸಹ ಅದರಲ್ಲೂ ನನ್ನ ಆತ್ಮ ಇದೆ ಅಂತಕ್ಕಂಥ ಒಂದು ಭಾವ ಬರಬೇಕು. ಆ ಭಾವ ಬರೋದಕ್ಕೆ ಇವೆಲ್ಲ ಶಾಸ್ತ್ರಗಳು, ಇವೆಲ್ಲ ಧರ್ಮಗಳು ಹುಟ್ಟಿರ್ತಕ್ಕಂಥದ್ದು. ಆ ಭಾವವನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಮತ್ತೊಮ್ಮೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳನ್ನು ಕೇಳ್ಕೊಳ್ತಾ, ನನಗೆ ಇಷ್ಟು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.